ಇನ್ನು ಮಹಾರಾಷ್ಟ್ರದಲ್ಲಿ ಭಾರಿ ಮಳೆ ಆಗ್ತಾ ಇದ್ದು ಕರುನಾಡ ನದಿಗಳಿಗೆ ಜೀವ ಕಳೆ ಬಂದಿದೆ. ಪಶ್ಚಿಮ ಘಟ್ಟದಲ್ಲಿ ಭಾರಿ ಮಳೆ, ಹೀಗಾಗಿ ದೂದ್ಗಂಗಾ ನದಿ ಮೈದುಂಬಿ ಹರಿತಾ ಇದೆ. ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ತಾಲೂಕಿನ ಕಾರ್ದಗಾ ಸೇತುವೆ ಜಲಾವೃತವಾಗಿದ್ದು ಒಂದೇ ದಿನದಲ್ಲಿ ದೂದ್ಗಂಗಾ ಹರಿವಿನಲ್ಲಿ 11 ಅಡಿಯಷ್ಟು ಏರಿಕೆ ಕಂಡು ಬಂದಿದೆ. 4 ದಿನದ ಹಿಂದೆ ಖಾಲಿಯಾಗಿದ್ದಂತಹ ನದಿ ಈಗ ಫುಲ್ ಆಗಿದೆ. ಅಪಾರ ಮಟ್ಟ ಮೀರಿ ಹರಿತಾ ಇದೆ ದೂದ್ಗಂಗಾ. ಅಂದ್ರೆ ಅಪಾಯ ಲೆಕ್ಕಿಸದೆ ಮೀನು ಹಿಡಿಯೋದಕ್ಕೆ ಮಕ್ಕಳು ಅಲ್ಲಿ ಯತ್ನ ಮಾಡ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ಕಾಣಸಿಗಬಹುದು. ನದಿ ತಟದಲ್ಲೇ ಬಟ್ಟೆ ತೊಳಿತಾ ಇದ್ದಾರೆ ಮಹಿಳೆಯರು. ಸೇತುವೆ ಮುಳುಗಡೆಯಾದ್ರೂ ಕೂಡ ಬ್ಯಾರಿಗೇಡ್ ಹಾಕದೆ ಅಲ್ಲಿ ನಿರ್ಲಕ್ಷ್ಯ ವಹಿಸಲಾಗಿದೆ. ಮುಂಜಾಗ್ರತಾ ಕ್ರಮ ಕೈಗೊಳ್ಳದೆ ಪೊಲೀಸರು ಬೇಜವಾಬ್ದಾರಿ ತೋರಿದ್ದಾರೆ. ನೋಡಿ, ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಇನ್ನು ನಿಪ್ಪಾಣಿ ತಾಲೂಕಲ್ಲಿ 3 ಸಂಪರ್ಕ ಸೇತುವೆಗಳು ಕೂಡ ಜಲಾವೃತವಾಗಿರುವುದು. ಅಪಾಯ ಮಟ್ಟ ಮೀರಿ ಹರಿತಾ ಇದೆ ದೂದ್ಗಂಗಾ ಹಾಗೆ ವೇದಗಂಗಾ ನದಿಗಳು. ದೂದ್ಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಸೇತುವೆ ಸಂಪೂರ್ಣ ಜಲಾವೃತವಾಗಿದೆ. ಇನ್ನು ಕಾರ್ದಗಾ ಬೋಜ್ ಸಂಪರ್ಕಿಸುವಂತಹ ಸೇತುವೆ ಕೂಡ ಜಲಾವೃತವಾಗಿರುವುದು. ವೇದಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಬಾರವಾಡ, ಕನ್ನೂರ ಹಾಗೆ ಬೋಜ್ವಾಡಿ, ಗಜವಾರವಾಡಿ ಸೇತುವೆ ಕೂಡ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಮಹಾರಾಷ್ಟ್ರದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇರುವಂತಹ ಪರಿಣಾಮದಿಂದಾಗಿ ಇಲ್ಲಿ ಹಲವು ನದಿಗಳು ತುಂಬಿ ಹರಿತಾ ಇದೆ. ಇವತ್ತು ಕಾರ್ದಗಾ ಬೋಜ್ ಸೇತುವೆ ಪಶ್ಚಿಮ ಘಟ್ಟದಲ್ಲಿ ಅತಿ ಭಯಂಕರವಾದಂಥ ಮಳೆ ಇರೋದ್ರಿಂದ ರಾತ್ರಿಯಿಂದ ಮುಂಜಾನೆವರೆಗೆ ಸುಮಾರು 7-8 ಫೂಟ ನೀರು ಎತ್ತರಾಗಿ ಈಗಾಗಲೇ ಈ ಬ್ರಿಡ್ಜನ್ನು ಬಂದಾಗಿದೆ. ಇದರ ಜೊತೆಗೆ ಕಾರ್ದಗಾ ಬಾರವಾಡು ಹಾಗೂ ಕುನ್ನೂರು ಅದು ಸಹ ಬ್ರಿಡ್ಜ್ ರಾತ್ರಿ 9 ಗಂಟೆಗೆ ಬಂದಾಗಿದೆ. ಅದರ ನಂತರ ಭೋಜ ಮತ್ತು ಶಿವಾಪುರವಾಡಿ ಬ್ರಿಡ್ಜ್ ಅದು ನಿನ್ನೆ ಬಂದಾಗಿದೆ. ಭಾರಿ ಭಯಂಕರವಾದಂಥ 2 ದಿನದಿಂದ ಸತತವಾಗಿ ಬೀಳುವಂಥ ಈ ಮಳೆಯಿಂದ ಇವತ್ತು ಕಾರ್ದಗಾ ಗ್ರಾಮದಲ್ಲಿ ನಮ್ಮ ಕಾರ್ದಗಾ ಬೋಜ್ ಬ್ರಿಡ್ಜ್ ಬಂದಾಗಿ ಹೋಗೋಕ್ಕೆ ಭಾಳಷ್ಟು ತೊಂದರೆ ಆಗ್ತಾಯಿದೆ. ಮಹಾರಾಷ್ಟ್ರಕ್ಕೆ ಹೋಗೋಕ್ಕೆ ತೊಂದರೆ ಆಗ್ತಾಯಿದೆ. ರಸ್ತೆ ಈಗಾಗಲೇ ಬಂದಾಗಿದೆ. ಇಲ್ಲಿಂದ ಮಹಾರಾಷ್ಟ್ರಕ್ಕೆ ಹೋಗುವಂಥ ಜನರಿಗೆ ಈಗ ಸುತ್ತಾಗಿ ಬೆಡಕ್ಯಾಳಗೆ ಹೋಗುವಂಥ ಪರಿಸ್ಥಿತಿ ಬಂದಿದೆ. ಈಗ ಸುಮಾರು ಈ ಬ್ರಿಡ್ಜ್ ಬಂದ್ ಆಗೋದ್ರಿಂದ ಸುಮಾರು ಇಲ್ಲಾಂದ್ರೆ ಒಂದು 7 ಕಿಲೋಮೀಟರ್ ಎಕ್ಸ್ಟ್ರಾ ಆಗ್ತದೆ ಸರ್. ಹೋಗೋದು ಬರೋದಂದ್ರೆ ಒಂದು 15 ಕಿಲೋಮೀಟರ್ ಎಕ್ಸ್ಟ್ರಾ ಆಗ್ತದೆ. ಅದಕ್ಕಾಗಿ